ಭೇಟಿ ಮಾಡಿ ನಾನು ಹೇಳಿದೆ ಅವರಿಗೆ, ದಯವಿಟ್ಟು ಸರ್ ಇಲ್ಲೇ ಓಡಾಡ್ತಾರೆ, ದಯವಿಟ್ಟು ನಮ್ಮ ಕ್ರಾಫರ್ಡ್ ಆಸ್ಪತ್ರೆಗೆ ಭೇಟಿ ಕೊಡಬೇಕು ಅಂತ ನಾನು ಹೇಳಿ 24 ಗಂಟೆ ಒಳಗೆ ನನಗೆ ಕಾಲ್ ಬಂತು, ನಾನು ಬರ್ತಾಯಿದ್ದೀನಿ ಸಕಲೇಶ್ಪುರಕ್ಕೆ. ಯಾಕೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಎಷ್ಟೇ ಹಣ ಇರ್ಬೋದು, ಆರೋಗ್ಯನೇ ಭಾರಿ ಮುಖ್ಯ. ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಯಾವುದಿಲ್ಲ. ನಿಜವಾಗ್ಲೂ ಕೂಡ ಆರೋಗ್ಯ ಇಲಾಖೆಗೆ ಸೂಕ್ತವಾದ ವ್ಯಕ್ತಿಗೆ ಸಚಿವರನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಧನ್ಯವಾದನ ಈ ಸಂದರ್ಭದಲ್ಲಿ. ಯಾಕೆಂತ ಹೇಳಿದರೆ, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ರಾತ್ರಿ 1:15 ಗಂಟೆಗೆ ರಿವ್ಯೂ ಮಾಡ್ತಿರ್ತಕ್ಕಂಥ ಯಾವುದಾದ್ರು ಆರೋಗ್ಯ ಸಚಿವರಿದ್ದರೆ ಸನ್ಮಾನ್ಯ ಯು ಟಿ ಖಾದರ್ ಅವರು ಅಂದರೆ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಬಹುಮುಖ್ಯವಾಗಿ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗಲೂ ಕೂಡ ಯುವ ಶಾಸಕರಿಗೆ, ಮೊದಲನೇ ಬಾರಿ ಶಾಸಕರಾಗಿದ್ದಂಥವ್ರಿಗೆ ಎಲ್ಲ ಪಕ್ಷಾತೀತವಾಗಿ ಒಳ್ಳೆಯ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಸತಿ ನಮ್ಮ ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ನಮ್ಗೆ 1 ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಾಗಿದೆ. ಇದನ್ನು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಆರೋಗ್ಯ ಇಲಾಖೆ ಬಗ್ಗೆ ಅತ್ಯಂತ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ದಾರೆ. ಏಕೆಂದರೆ ಹಿಂದೆನೂ ಕೂಡ ಅವರು ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅನುಭವ ಇರ್ತಕ್ಕಂಥ ಉದ್ದೇಶದಿಂದ ಇನ್ ಡೆಪ್ತು ನೀವು ಏನು ಸುಳ್ಳು ಹೇಳ್ತೀರಾ, ಏನು ಸತ್ಯ ಹೇಳ್ತೀರಾ, ಎಲ್ಲ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ವಾಸ್ತವ ವಿಚಾರವನ್ನು ಗ್ರೌಂಡ್ ಲೆವೆಲ್ ತಿಳ್ಕೊಳ್ಳೋದ್ರಿಂದ ಎಲ್ಲ ವಿಚಾರನೂ ಕೂಡ ಗೊತ್ತು. ಆರೋಗ್ಯ ಇಲಾಖೆ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರಿಗಿದೆ. ನಾನು ತಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ, ದಯವಿಟ್ಟು ಡಾಕ್ಟ್ರುಗಳ ಬಗ್ಗೆನೂ ಕೂಡ ಕಾಳಜಿ ಇದೆ. ಕಡೆಯ ಡಿ ಗ್ರೂಪ್ ಅವ್ರನ್ನೂ ಸಮೇತ ಸಮಸ್ಯೆಯನ್ನು ಅವ್ರು ಕೇಳಿದ್ದಾರೆ. ಏಕೆ ಅಂತ ಹೇಳಿದರೆ, ನಿಜವಾದ ಸಮಸ್ಯೆ ಗೊತ್ತಾಗಬೇಕು ಅಂದರೆ ಡಿ ಗ್ರೂಪ್ ಇರ್ಬೋದು, ಫಾರ್ಮಸಿಸ್ಟ್ ಇರ್ಬೋದು, ಬೇರೆ ಬೇರೆ ಕೈಲಿ ಕೇಳಿದಾಗ ವಾಸ್ತವ ವಿಚಾರ ಗೊತ್ತಾಗುತ್ತೆ. ಬರೀ ಅವರು ರಿವ್ಯೂ ಮಾಡಬೇಕು ಅಂತ ಹೇಳಿದರೆ ತಮ್ಮನ್ನು ಹೊರಗಡೆ ಇಡ್ಬೋದಾಗಿತ್ತು. ಆದರೆ ಸಾರ್ವಜನಿಕರು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ವಾಸ್ತವ ವಿಚಾರವನ್ನು ತಿಳ್ಕೊಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗ ಆಲ್ರೆಡಿ ಅವರು ಡಾಕ್ಟ್ರುಗಳನ್ನ ತಗೊಳ್ಳಿಕ್ಕೆ ಕೂಡ ಆದೇಶವನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ಒಳ್ಳೆ ಸಂತೋಷ ವಿಚಾರ ಏನು ಅಂತ ಹೇಳಿದರೆ, ರಿಟೈರ್ಡ್ ಆದಂಥ ಡಾಕ್ಟ್ರು ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಅವ್ರನ್ನೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಮತ್ತೆ ಅವ್ರನ್ನ ಸೇವೆಯನ್ನು ಕೂಡ ಪಡೀಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಎಷ್ಟೋ ಜನ ಡಾಕ್ಟ್ರು ಒಳ್ಳೆ ಡಾಕ್ಟ್ರ್ ಇರ್ತಾರೆ, ಅವ್ರು ರಿಟೈರ್ಡ್ ಆದಮೇಲೆ ಅವ್ರು ಮನೆಗೆ ಹೋಗ್ತಾರೆ. ಬಟ್ ಅವರು ಕೂಡ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರ ಬದಲಾವಣೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಬಹುಮುಖ್ಯವಾಗಿ ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತೇಳಿ ನೆನೆನೂ ಕೂಡ ಹೇಳಿದ್ದೆ. ಇವತ್ತು ಬಹುಶಃ ಅವರು ಒಪ್ಕೊಂಡಿದ್ದಾರೆ, ಸಂಸದರು ಕೂಡ ಬೆಂಬಲವನ್ನು ಕೊಡಿಸಿದ್ದಾರೆ. ಖಂಡಿತವಾಗ್ಲೂ ಕೂಡ ಸಕಲೇಶ್ಪುರಕ್ಕೆ ತಾಯಿ ಮಕ್ಕಳ ಆಸ್ಪತ್ರೆ ಅತ್ಯವಶ್ಯಕವಾಗಿದೆ. ತಾವುಗಳು ಇರ್ತಕ್ಕಂಥ ತಮ್ಮ ಆರೋಗ್ಯ ಇಲಾಖೆ ಜಾಗ ಇದೆ, ದಯವಿಟ್ಟು ಅದನ್ನು ಮಂಜೂರಾತಿಯನ್ನು ಮಾಡಿ ತಮ್ಮ ಅಮೃತಾಸ್ತಿಯಿಂದ ಬಂದು ಭೂಮಿ ಪೂಜೆಯನ್ನು ಮಾಡಿ ನಮ್ಮ ಸಕಲೇಶ್ಪುರ ಕ್ಷೇತ್ರದ ಜನತೆಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾವು ಮಾಡಿಕೊಂಡು ಯಾಕೆಂತ ಹೇಳಿದರೆ, ಅರಳ್ಳಿ ಇರ್ಬೋದು, ಬೇರೆ ಬೇರೆ ತಾಲೂಕಿಂದನೂ ಕೂಡ ಸೋಮವಾರಪೇಟೆಯಿಂದನೂ ಕೂಡ ಇಲ್ಲಿ ಡೆಲಿವರಿಗೆ ಬರ್ತಾರೆ. ಹಾಗಾಗಿ ತಾವು ಇದೊಂದು ಅನುಕೂಲವನ್ನು ಮಾಡಿಕೊಟ್ರೆ ನಮ್ಮ ಭಾಗದ ಎಲ್ಲ ಬಡವರಿಗೂ ಕೂಡ ಅನುಕೂಲ ಆಗುತ್ತೆ. ಬಹುಮುಖ್ಯವಾಗಿ ಇದು ನ್ಯಾಷನಲ್ ಹೈವೇ ಇದೆ. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಮಲೆನಾಡು ಏರಿಯಾದಲ್ಲಿ ಆನೆ ಸಮಸ್ಯೆ ತುಂಬ ಹೆಚ್ಚಿರೋದ್ರಿಂದ, ಲೇಬರ್ ಕ್ಲಾಸ್ ಜಾಸ್ತಿ ಇರೋದ್ರಿಂದ, ಆನೆಯಿಂದ ದಾಳಿಗಾಗ್ತಕ್ಕಂಥ ಸಮಸ್ಯೆಗಳು ತುಂಬ ಇರೋದ್ರಿಂದ ಆಂಬುಲೆನ್ಸಿಂದ ಒಂದು ಅವಶ್ಯಕತೆ ಇದೆ. ಪ್ರತಿ ಹೋಬಳಿಗೆ ಒಂದು ಆಂಬುಲೆನ್ಸನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಜೀವ ಉಳಿಸಲಿಕ್ಕೆ ಅನುಕೂಲ ಆಗುತ್ತೆ. ತೋಟದಲ್ಲಿ ಹಾವು ಕಚ್ಚಿ ಸಾಯ್ತಕ್ಕಂಥವ್ರ ಸಂಖ್ಯೆ ಇರ್ಬೋದು. ಬಹುಮುಖ್ಯವಾಗಿ ಆನೆ ದಾಳಿಯಿಂದ ಮೃತಪಟ್ಟಿರ್ತಕ್ಕಂಥ ಸಂಖ್ಯೆ ಸುಮಾರು 75-80 ಇದೆ. ಹಾಗಾಗಿ ಆಂಬುಲೆನ್ಸ್ನ ಅವಶ್ಯಕತೆ ಇರೋದ್ರಿಂದ ತಾವು ಆಂಬುಲೆನ್ಸ್ನ ಅವಶ್ಯಕತೆಯನ್ನು ಮಾಡಿಕೊಡ್ಬೇಕು. ಲಾಸ್ಟ್ ಟೈಮ್ ಇದ್ದಂಥ ಸ್ಕ್ಯಾನಿಂಗ್ ಮಿಷನ್ನು ರೇಡಿಯಾಲಜಿಸ್ಟ್ ಇಲ್ಲದೇ ಹಾಳಾಗಿದೆ. ಹಾಗಾಗಿ ಅಡ್ವಾನ್ಸ್ಡ್ ಇರ್ತಕ್ಕಂಥ ಒಂದು ಸ್ಕ್ಯಾನಿಂಗ್ ಮಿಷನ್ನ ಕೊಟ್ಟರೆ ಬಡವರುಗಳು ಹೊರಗಡೆ ಹೋಗ್ತಕ್ಕಂಥ ತಪ್ಪುತ್ತೆ. ಹಾಗಾಗಿ ತಾವು ಒಂದು ಸ್ಕ್ಯಾನಿಂಗ್ ಮಿಷನ್ನ ಇಲ್ಲಿ ಕೊಡ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ಬೇರೆ ಸ್ಟಾಫು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮ್ಯಾನೇಜ್ ಮಾಡ್ಬೋದು. ಆದರೆ ಡಾಕ್ಟ್ರುಗಳು ಇರ್ತಕ್ಕಂಥ ಏನು ನಮಗೆ ಇದ್ರ ಸಂಖ್ಯೆ ಇದೆ ಅದನ್ನು ದಯವಿಟ್ಟು ಫುಲ್ಫಿಲ್ ಮಾಡಿಕೊಡ್ಬೇಕು ಅಂತಕ್ಕಂಥ ತಮ್ಮಲ್ಲಿ ಮನವಿನ ಮಾಡ್ತಾ, ನಮಗೆ ಏನು PHC ಇರ್ಬೋದು, ಎಲ್ಲ ಕಡೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಮತ್ತು ಮೆಡಿಸಿನ್ಸ್ ಬಗ್ಗೆ ತಮ್ಮೆಲ್ಲರೂ ಕೂಡ ಮಾಹಿತಿ ಇದೆ. ತಾವು ಮೆಡಿಸಿನ್ ಬಗ್ಗೆ ಈಗ ಆಲ್ರೆಡಿ ಮಾಹಿತಿನ ತೊಗೊಂಡಿದ್ದೀರಾ. ಇರ್ತಕ್ಕಂಥ ಇದನ್ನು ಮುಂದಿನ ದಿನಗಳಲ್ಲಿ 100% ತಾವು ಸುಧಾರಣೆ ಮಾಡ್ತೀರಾ ಅಂತಕ್ಕಂಥ ನಂಬಿಕೆ ಖಂಡಿತವಾಗ್ಲೂ ಇದೆ. ಅದು ಕ್ವಾರ್ಟರ್ಸ್ ವಿಚಾರ ಇರ್ಬೋದು, ಡಾಕ್ಟರ್ಗಳ ಕ್ವಾರ್ಟರ್ಸ್ ವಿಚಾರ ಇರ್ಬೋದು, ತಾವೆಲ್ಲವನ್ನೂ ಕೂಡ ಗಮನ ಹರಿಸಿ ಅಂಕಿಅಂಶಗಳನ್ನ ಕೇಳಿ ಮಾಹಿತಿಯನ್ನು ತೊಗೊಂಡಿದ್ದೀರಾ. ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಕಲೇಶ್ಪುರಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ